ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಜೈಕರ್ ದಯಾನಂದವರಂತ ASI ಒಬ್ಬರು ನಮ್ಮವರು ಕೆಲಸ ಮಾಡುವಂಥವ್ರು ಇವತ್ತು ಸಂಜೆ ಸುಮಾರು 4 ಗಂಟೆಗೆ ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಬೈಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇಲ್ಲಿ ಕೋರ್ಟ್ ಸರ್ಕಲಲ್ಲಿ ನಡೆಯುವಂಥ ಒಂದು ಫ್ಲೈಓವರ್ ಮೇಲೆ ವೆಲ್ಡಿಂಗ್ ವರ್ಕ್ ನಡೀತಾ ಇರುತ್ತೆ. ಆ ಕ್ರೇನಿಂದ ವೆಲ್ಡಿಂಗ್ ವರ್ಕ್ ನಡೆಯುವಂಥ ಸಂದರ್ಭದಲ್ಲಿ ಒಂದು ಪೈಪ್ ಕೆಳಗಡೆ ಬಿದ್ದು ಅವರ ಹೆಡ್ ಇಂಜುರಿ ಆಗಿದೆ. ಅವ್ರನ್ನ ಇಲ್ಲಿ ಒಂದು ಲೋಕಲ್ ಪ್ರೈವೇಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಮತ್ತು ಜಿಲ್ಲಾ ಮಂತ್ರಿಗಳು ಜಿಲ್ಲಾಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಒಳ್ಳೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕಿಮ್ಸ್ SDM ಸೇರಿದಂತೆ ನುರಿತ ತಜ್ಞರು ಯಾರಿದ್ದಾರೆ ಅವ್ರಗಳದ್ದು ಸೆಕೆಂಡ್ ಒಪಿನಿಯನ್ಗೆ ಮತ್ತು ಅವ್ರದ್ದು ಏನು ಅಭಿಪ್ರಾಯ ಇದೆ ಅಂತ ತೊಗೊಳ್ಲಿಕ್ಕೆ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಅಗತ್ಯ ಬಿದ್ದರೆ ಬೇರೆ ಕಡೆ ಎಲ್ಲಾದರೂ ಇನ್ನೂ ಹೆಚ್ಚಿನ ಫೆಸಿಲಿಟೀಸ್ ಇರುವಂಥದ್ದು ಅಂಥ ಸೆಂಟ್ರ್ಗಳಿಗೆಲ್ಲಾದರೂ ಶಿಫ್ಟ್ ಮಾಡಬೇಕು ಅಂದರೂ ಶಿಫ್ಟ್ ಮಾಡಿ ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಡಾಕ್ಟ್ರುಗಳೇನು ಒಪಿನಿಯನ್ ಕೊಡ್ತಾರೆ ಅದನ್ನು ನೋಡ್ಕೊಂಡು ಇದು ಮಾಡ್ತಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ಇಲ್ಲ, ಅವ್ರದ್ದು ಸ್ವಲ್ಪ ತುಂಬ ಜಾಸ್ತಿ ಪೆಟ್ಟು ಬಿದ್ದಿರೋದು ಹೌದು. ಹಂಗಾಗಿ ಅಲ್ಲಿ ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವರು ಏನಾಗಿದೆ ಅನ್ನೋಂಥದ್ದು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ದೇ ಆರ್ ಸೇಯಿಂಗ್ ದಟ್ ದೇ ವಿಲ್ ಗಿವ್ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಲೆಟ್ ಅಸ್ ಗಿವ್. ಇಲ್ಲ, ಅವರ ಶ್ರೀಮತಿ ಅವರಿಗೆ ಅವರ 2 ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಮಾಹಿತಿಯನ್ನು ತಿಳಿಸಿದ್ದೀವಿ. ಅವರು ಬಂದಿದ್ದಾರೆ, ಅಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಕಿಮ್ಸ್ ಮತ್ತು SDM ಅವ್ರಿಗೆ ಮಾತಾಡಿ ಆ ಒಂದು ಏರಿಯಾದಲ್ಲಿ ಯಾರು ಸ್ಪೆಷಲಿಸ್ಟ್ ಇದ್ದಾರೆ ಅವ್ರಿಗೆ ಬಂದುಬಿಟ್ಟು ಒಂದ್ಸರಿ ನೋಡಿ ಅವ್ರದ್ದು ಒಪಿನಿಯನ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಇಮಿಡಿಯೇಟಾಗಿ ಮಾಡಲಾಗುತ್ತೆ. ಸರ್, ಇಲ್ಲಿ ಟ್ರಾಫಿಕ್ನವ್ರಿಗೆ ಇಂಟಿಮೇಷನ್ ಮಾಡಿದ್ರೆ ಸರ್ ಇಲ್ಲಿ ರೋಡ್ ಬಂದ್ ಮಾಡಿರಿ? ಇಲ್ಲ, ನಮಗೆ ಯಾವುದು ಅದು ಮಾಹಿತಿ ಇಲ್ಲ. ಯಾಕಂದರೆ ನಾನು ಈಗ ಬಂದ ತಕ್ಷಣ ಅದನ್ನೇ ಕೇಳಿದ್ದು ನಮ್ಮ ಅಧಿಕಾರಿಗಳಿಗೆ. ಟ್ರಾಫಿಕ್ನವರು ಆಫೀಸರ್ಸ್ ಸಿಕ್ಕಿಲ್ಲ ನನಗಿನ್ನು. ಜನರಲಿ ಈ ಥರ ವರ್ಕ್ ಮಾಡಬೇಕಾದ್ರೆ ಇದರ ರೋಡ್ ಡೈವರ್ಟ್ ಮಾಡಿ ಅಂತನೋ ಅಥವಾ ರೋಡ್ ಬಂದ್ ಮಾಡಿ ಅಂತನೋ ಅಥವಾ ಅವ್ರುಗಳೇ ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಬ್ಯಾರಿಕೇಡಿಂಗ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾರೆ ಜನರಲಿ. ಇದು ಏನಾಗಿದೆ ಅನ್ನೋದು ಸಂಪೂರ್ಣವಾಗಿ ನಮ್ಮ ತನಿಖೆಯಲ್ಲಿ ಪತ್ತೆ ಮಾಡಿ. ಹೆವಿ ರಾಡ್ಗಳ ಮೇಲೆ ಆಗ್ತಾ ಇದೆ. ಹೌದು, ಆ ಹೊತ್ತಿನಲ್ಲಿ ಜನರು ಜಾಸ್ತಿ ಓಡಾಡ್ತಾರೆ ಸರ್. ಇಲ್ಲ, ಡೆಫಿನೆಟ್ಲಿ. ಇವಾಗ ಯಾವುದೇ ಒಂದು ನೋಡಿ, ಗಾಡೀಲಿ ಹೋಗ್ತಿರೋಂಥವ್ರಿಗೆ ಇಷ್ಟೇ ದೊಡ್ಡ ರಾಡು ಅಥವಾ ಇಷ್ಟೇ ದೊಡ್ಡದು ಏನೋ ಬೀಳಬೇಕು ಅಂತಿಲ್ಲ. ಸ್ವಲ್ಪ ಅವ್ರದ್ದು ಅಟೆನ್ಷನ್ ಡಿಸ್ಟ್ರಾಕ್ಟ್ ಆಗುವಂಥದ್ದು ಏನಾದರೂ ಒಂದು ಸಣ್ಣದೊಂದು ಮಳೆ ಬಿದ್ದರೂ ಅದರಿಂದ ಇನ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನಾಗಿದೆ ಅನ್ನೋದೆಲ್ಲ ನಾವು ಸಂಪೂರ್ಣವಾಗಿ ಪ್ರಶ್ನೆ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.